ನಾನು ಅಭಿನಂದಿಸ್ತೇನೆ. ಯಾಕಂದರೆ ಇಂಥ ಶಿಬಿರದಲ್ಲಿ ನೀವು ಮನಸ್ಸು ಮಾಡಿ ಬರುವುದೇ ಒಂದು ಒಂದು ದೊಡ್ಡ ವಿಷಯ ನಿಜವಾಗ್ಲೂ ಹೇಳ್ತೇನೆ. ಸೊ ನೀವಿಲ್ಲಿ ಡಾಕ್ಟರ್ ಅರ್ಚನಾ ಕೂಡ ಹಾಗೆ ಹೇಳ್ತಾ ಇದ್ರು, ನೀವು ಇಲ್ಲಿ ಬಂದದೇ ಒಂದು ನಿಮ್ಮ ಬಾಳಲ್ಲಿ ನೀವು ತಗೊಂಡ ಒಂದು ದೊಡ್ಡ ಸ್ಟೆಪ್. ಸೊ ಅದಕ್ಕೂ ನಿಮಗೂ ಕೂಡ ಅಭಿನಂದಿಸಬೇಕು. ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನೀವು ಮಾತ್ರ ಅಲ್ಲ, ನಿಮ್ಮ ಬೇರೆಯವರಿಗೆ ಇಂಥ ಒಂದು ಚಿಕಿತ್ಸೆ, ಇಂಥ ಒಂದು ಏನಾದರೂ ಬೇಕಾಗಿದ್ದರೆ ಅವರಿಗೂ ಕೂಡ ಪ್ರೋತ್ಸಾಹಿಸಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕಂದರೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ನೋಡಿದಾಗ ನೀವೆಲ್ಲರೂ ಯಾರಿಗೂ ನಿಂದಿಸಿ, ಯಾರಿಗೂ ಐಸೋಲೇಟ್ ಅಂತ ಹೇಳ್ತೇನೋ ಆ ಥರದ್ದು ಮಾಡಿ ಏನೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಕೋವಿಡ್ ಬಂದಾಗ ಕೂಡ ನೋಡಿದ್ವಿ, ಪೇಷಂಟ್ಸಿಗೆ ಕೋವಿಡ್ ಬಂದ ಪೇಷಂಟ್ಸಿಗೆ ನಾವು ಅವರಿಂದ ದೂರ ಓಡಬೇಕು. ಅವರಿಗೆ ಏನು ಯಾವುದರಲ್ಲಿ ಇನ್ವಾಲ್ವ್ ಮಾಡ್ತಿರ್ಲಿಲ್ಲ. ಅವರಿಗೆ ಕೋವಿಡ್ ಬಂದರೆ ಏನೋ ಒಂದು ಮಾರಲಿ ಏನೋ ರಾಂಗ್ ಮಾಡಿದ್ದಾರೆ ಅಂತ ಒಂದು ಫೀಲಿಂಗ್ ಬಂದಿತ್ತು. ಈವನ್ ಇದು ಅಡಿಕ್ಷನ್ ಕೂಡ ನಾವು ಯಾರಿಗೂ ನಿಂದಿಸಿ ಅದರಲ್ಲಿ ಏನು ಸಾಧಿಸಲಿಕ್ಕಿಲ್ಲ. ಅವರಿಗೆ ಏನು ನಾವು ಇಟ್ಸ್ ನಾಟ್ ಎ ಮಾರಲ್ ಆಫೆನ್ಸ್ ಅಂತ ಹೇಳ್ತೀವಿ ನಾವು. ಇವಾಗ ಅದು ಡೆಫಿನೇಷನ್ ಚೇಂಜ್ ಆಗಿದೆ. ಈಗ ಅದು ಕಾಯಿಲೆ ಅಂತ ಗುರುತಿಸಿದ್ದಾರೆ ಅಡಿಕ್ಷನನ್ನು. ಇವನ್ ಕೋವಿಡ್ ಕೂಡ ಈಗ ಕಾಯಿಲೆ ಅಂತ ಗೊತ್ತಾಗ ಈಗ ಯಾರಿಗಾದ್ರೂ ಕೋವಿಡ್ ಇದೆ ಅಂದರೆ ನಾವು ಅವ್ರಿಗೆ ದೂರ ಮಾಡ್ತೀವ, ನಿಂದಿಸ್ತೀವ? ಇಲ್ಲ, ಮಾಡಲ್ಲ. ಕೋವಿಡಿಗೆ ಟ್ರೀಟ್ ಮಾಡ್ತೀವಿ. ಸೊ ಅದೇ ಥರ ಅಡಿಕ್ಷನ್ಗೆ ಕೂಡ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ತಗೊಳ್ಬೇಕು, ಅವರಿಗೆ ನಿಂದಿಸಬಾರ್ದು. ಸೊ ಇದೆಲ್ಲ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಂದರೆ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆ ನೀವು ಒಳ್ಳೆ ಚಟುವಟಿಕೆಗಳು, ಒಳ್ಳೆ ಆ್ಯಕ್ಟಿವಿಟೀಸ್ಗಳಲ್ಲಿ ಕೂಡ ಇನ್ವಾಲ್ವ್, ಅದನ್ನು ಕೂಡ ಶಿಬಿರದಲ್ಲಿ ಇದನ್ನು ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ದಟ್ ಇಸ್